ನಮಸ್ತೆ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಒಂದು ಸ್ವೀಟ್ ರೆಸಿಪಿನ ಮಾಡಿ ತೋರ್ಸಾಕತ್ತೇನೆ ರೀ ಸಿಂಪಲ್ಲಾಗಿ. ಈ ಸ್ವೀಟ್ನ ನೀವು ಒಮ್ಮೆ ಮನ್ಯಾಗ ಮಾಡಿದ್ರಿ ಅಂದ್ರೆ ಗುಲಾಬ್ ಜಾಮೂನ ನೀವು ಮತ್ತೆಂದು ಮಾಡೋದನ್ನೇ ಇಲ್ಲ. ಅದಕ್ಕಿಂತನೂ ರುಚಿಯಾಗಿ ಟೇಸ್ಟಿಯಾಗಿ ಬರ್ತಾವ್ರಿ. ಅಷ್ಟು ಸಿಂಪಲ್ಲಾಗಿ ನಾವು ಮಾಡ್ಕೋಬೋದು. ಮನ್ಯಾಗ ಸಿಗುವಂಥ ಸಾಮಗ್ರಿಗಳನ್ನು ಯೂಸ್ ಮಾಡಿ ಮಾಡಿರುವಂಥ ಸ್ವೀಟ್ ರೀ ಇದು. ಭಾಳ ಟೇಸ್ಟಿಯಾಗಿ ರುಚಿಯಾಗಿ ಬರ್ತೈತ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಬರೀ ಹಾಗಿದ್ರೆ ಈ ಒಂದು ಸ್ವೀಟ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು. ಫಸ್ಟ್ ನಾನಿಲ್ಲೇ 1 ಕಪ್ನಾಗ ಸಕ್ಕರೆನ ತೊಗೊಂಡೇನಿ ರೀ. 1 ಕಪ್ ಸಕ್ಕರೆಗೆ 1.5 ಕಪ್ಪಷ್ಟು ನೀರನ್ನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಇದು ಪಾಕ ಮಾಡ್ಕೊಳಕ. ನೀವು ಸ್ವೀಟ್ನ ಹೆಚ್ಚು ಮಾಡೋದಾದ್ರೆ ಒಂದು ಸ್ವಲ್ಪ ಹೆಚ್ಚಾಗಿ ಪಾಕನ ಮಾಡಿಟ್ಕೋರಿ. ನೋಡ್ರಿ ಇವಾಗ ನೀರೊಳಗೆ ಸಕ್ಕರೆ ಪೂರ್ತಿ ನೀಟಂಗೆ ಮಿಕ್ಸ್ ಆಗಬೇಕು. ಈಗ ಅದಕ್ಕೆ 2 ಜಜ್ಜಿರುವಂಥ ಏಲಕ್ಕಿನ ಮಿಕ್ಸ್ ಮಾಡ್ಕೊಳಕತ್ತೇನೆ ರೀ. ಏಲಕ್ಕಿ ಬರೀ ಫ್ಲೇವರ್ಗಾಗಿ ಟೇಸ್ಟು ಚೆಂದಂಗೆ ಬರಲಿ ಅಂಥೇಳಿ. ನೋಡ್ರಿ ನೀರೊಳಗೆ ಸಕ್ಕರೆ ಏನೈತಲ್ಲ ಪೂರ್ತಿ ಮಿಕ್ಸ್ ಆಗಿ ಈ ರೀತಿ ಕುದಿ ಬಂದೈತಿ. ಇವಾಗ ಅದನ್ನ ಪೂರ್ತಿ ಇನ್ನೊಂದು ಸಲ ನೀಟಂಗೆ ಮಿಕ್ಸ್ ಮಾಡಿಕೊಂಡು ನೀರೊಳಗೆ ಸಕ್ಕರೆ ಪೂರ್ತಿಯಾಗಿ ಮಿಕ್ಸ್ ಆಗ್ಬೇಕ್ರಿ. ನೋಡ್ರಿ ಈ ರೀತಿ ಒಂದು ಪಾಕ ಇರ್ತದಲ್ಲ ಆ ಸೇಮ ಆಗ್ಬೇಕದ. ಇವಾಗ ಅದಕ್ಕೆ ಸ್ವಲ್ಪ ಕಲರ್ ಚೆಂದಂಗೆ ಬರಲಿ ಅಂಥೇಳಿ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ನಿಮಗೆ ಬೇಕಂದ್ರೆ ನೀವು ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡ್ರಿ ಇವಾಗ ಅದನ್ನು ಇನ್ನೊಂದು ಸಲ ನೀಟಂಗೆ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಲೆವೆಲ್ಗೆ ಒಂದು ಹದಕ್ಕೆ ಪಾಕ ಬಂದಮೇಲೆ ಅದನ್ನು ಸ್ಟವ್ನ ಆಫ್ ಮಾಡಿ ಆರಾಕ ಇಟ್ಕೋಬೇಕ್ರಿ ತಣ್ಣಗಾಗಕ್ಕೆ. ನೋಡ್ರಿ ಇವಾಗ ಪಾಕ ಪೂರ್ತಿಯಾಗಿ ರೆಡಿ ಆಗೈತಿ. ಈಗ ನಾನು ಒಂದು ಮುಚ್ಚಳನ ಮುಚ್ಚಿ ಅದನ್ನು ಸೈಡ್ಗೆ ಇಟ್ಕೋತೇನೆ ರೀ. ನಾವು ಸ್ವೀಟ್ನ ರೆಡಿ ಮಾಡೋ ಮಟನೂ ಅದು ತಣ್ಣಗ ಆಗ್ತೈತಿ ಪೂರ್ತಿಯಾಗಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡು ನಾವೇನು ಸಕ್ಕರೆ ತೊಗೊಂಡಿದ್ದೀವಲ್ಲ ಅದೇ ಕಪ್ನಾಗ ಒಂದು ಸ್ವಲ್ಪ ಅರ್ಧಕ್ಕಿಂತ ಕಡಿಮೆ ಆಗುವಷ್ಟು ಮೊಸರನ್ನ ತೊಗೊಳಕತ್ತೇನೆ ರೀ. ಗಟ್ಟಿ ಮೊಸರು. ಈ ಮೊಸರು ಹುಳಿ ಆಗಿರಬಾರ್ದು. ಆ ಮೊಸರಿಗೆ 1 ಟೀ ಸ್ಪೂನಷ್ಟು ತುಪ್ಪವನ್ನು ಆ್ಯಡ್ ಮಾಡ್ಕೊಳಕತ್ತೇನೆ ರೀ. ಇವಾಗ ಎರಡೂ ಚೆನ್ನಾಗೆ ನೀಟಂಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿಯಾಗಿ ಒಂದು 2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ಕೋಬೇಕ್ರಿ. ಪೂರ್ತಿ ಮೊಸರು ತುಪ್ಪ ಏನೈತಲ್ಲ ನೀಟಂಗೆ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಿಂದ 2 ಸ್ಪೂನಷ್ಟು ನಾನಿಲ್ಲೇ ಸಣ್ಣ ರವೆನ ಯೂಸ್ ಮಾಡ್ಕೊಳತ್ತೇನೆ ರೀ. ಬಾಂಬೆ ರವೆ ಅಂತಾರಲ್ಲ ಆ ರವೆ. ನೀವು ಈ ರವೆ ಬದಲಿಗೆ ಮಿಲ್ಕ್ ಪೌಡರ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ನೋಡ್ರಿ ಇವಾಗ ರವಾನ ಆ್ಯಡ್ ಮಾಡ್ಕೊಂಡು ರವೆ ಮೊಸರು ತುಪ್ಪ ನೀಟಂಗೆ ಮಿಕ್ಸ್ ಆಗಬೇಕು. ಆ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಯೂಸ್ ಮಾಡ್ಕೊಳಕತ್ತೇನೆ ರೀ. ಅಡುಗೆ ಸೋಡಾ ಏನೈತಲ್ಲ ಕಂಪಲ್ಸರಿ ಹಾಕಲೇಬೇಕು. ಈಗ ಸೋಡಾನ ಹಾಕಿಂದ ಒಂದು ಸ್ವಲ್ಪ ಏನೈತಲ್ಲ ಅಡುಗೆಗೆ ಹಾಕೋ ಉಪ್ಪನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು ಚಿಟಿಕೆ ಅಷ್ಟಷ್ಟ. ಇವಾಗ ಅಷ್ಟನ್ನು ನೀಟಂಗೆ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ನಾವೇನು ಸಕ್ಕರೆನ ತೊಗೊಂಡಿದ್ದೀವಲ್ಲ ಆ ಸಕ್ಕರೆ ಎಷ್ಟು ತೊಗೊಂಡಿದ್ದೀವಲ್ಲ ಅಷ್ಟ ನಾನಿಲ್ಲೇ ಮೈದಾ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ನೀವು ನೋಡ್ತಿರ್ಬೋದು ಸಕ್ಕರೆನ ಎಷ್ಟು ತೊಗೊಂಡಿದ್ನಲ್ಲ ಅದೇ ಪ್ರಮಾಣದಾಗ ಮೈದಾ ಹಿಟ್ಟನ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೋಬೇಕ್ರಿ ನೀಟಂಗೆ. ಇದನ್ನು ಏನೈತಲ್ಲ ಚಪಾತಿ ಹಿಟ್ಟನ್ನ ನಾವು ಕಲಿಸ್ತೀವಲ್ಲ ಆ ರೀತಿಯಾಗಿ ಕಲಿಸಿ ಇಡಬೇಕ್ರಿ. ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದ್ರೆ ಸ್ವಲ್ಪ ಕೈಗೆ ಎಣ್ಣೆನ ಹಚ್ಕೊಂಡು ಪೂರ್ತಿ ಹಿಟ್ಟನ್ನು ನಾವೇನು ಚಪಾತಿ ಮಾಡೋಕೆ ಹಿಟ್ಟನ್ನ ಕಲಿಸಿಡ್ತೀವಲ್ಲ ಆ ರೀತಿಯಾಗಿ ಕಲಿಸಿ ಒಂದು 10 ರಿಂದ 15 ನಿಮಿಷ ನೆನೆಯೋಕೆ ಇಡಬೇಕ್ರಿ. ಮೈದಾ ಹಿಟ್ಟ ಪೂರ್ತಿಯಾಗಿ ನೆನಿಬೇಕು ಅಂದ್ರೆ ಸ್ವೀಟ ಚೆಂದಂಗೆ ಬರ್ತಾವಂಥೇಳಿ. ಈ ಸ್ವೀಟ್ ಮಾಡೋದು ಭಾಳ ಸಿಂಪಲ್ ಐತ್ರಿ, ಈಸಿನೂ ಐತಿ. ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಇಷ್ಟ ಆಗ್ತೈತಿ ಗ್ಯಾರಂಟಿ. ನೋಡ್ರಿ ಈ ರೀತಿಯಾಗಿ ಕಲಿಸಿ ಒಂದು 10 ರಿಂದ 15 ನಿಮಿಷ ನೆನೆಯಕ್ಕಿಟ್ಟು ನಾನು ಆಮೇಲೆ ನೋಡಾಕತ್ತೇನೆ ರೀ. ನೋಡ್ರಿ ಹಿಟ್ಟು ಪೂರ್ತಿಯಾಗಿ ನೆನೆದೈತಿ. ಇವಾಗ ನಾವು ಸ್ವೀಟ್ ಮಾಡ್ಕೊಳ್ಳೋ ಮಟ್ಟ ಏನೈತಲ್ಲ ಎಣ್ಣೆನ ಕಾಯಕ್ಕಿಡೋಣ್ರಿ. ಒಂದು ಪ್ಯಾನ್ನಾಗ ಸ್ವಲ್ಪ ಎಣ್ಣೆನ ಹಾಕಿ ಸಣ್ಣ ಊರಿನಾಗ ಕಾಯಕ್ಕೆ ಇಡಾಕತ್ತೇನೆ ರೀ. ಎಣ್ಣೆ ಕಾಯಲಿ, ನಾವು ಸ್ವೀಟ್ ಮಾಡ್ಕೊಂಬಿಟ್ಟ ಎಣ್ಣೆನೂ ಕಾಯ್ತೈತೆ ಅಂಥೇಳಿ. ಇವಾಗ ಆ ಹಿಟ್ಟನ್ನ ಏನೈತಲ್ಲ ಇನ್ನೊಂದು ಸ್ವಲ್ಪ ಮ್ಯಾಗ ಕೆಳಗೆ ಎಣ್ಣೆನ ಹಚ್ಚಿ ಚೆಂದಂಗೆ ಒಂದು ಸಲ ನಾದ್ಕೋರಿ. ಚಪಾತಿ ಹಿಟ್ಟು ನಾವು ನಾದ್ಕೋತೇವಲ್ಲ ಅದ ಸೇಮ ಪೂರ್ತಿ ಅಷ್ಟನ್ನು ನೀಟಂಗೆ ಈ ರೀತಿ ಉಳ್ಳಿ ಮಾಡಿ ನಾವು ಚಪಾತಿ ಮಾಡ್ತೇವಲ್ಲ ಅದ ಸೇಮ ಇದನ್ನು ಲಟ್ಟಿಸ್ಕೋಬೇಕ್ರಿ ರೌಂಡಾಗೆ. ನೋಡ್ರಿ ಅಷ್ಟು ಚಪಾತಿ ಅಷ್ಟು ತಿಳುವನ್ನ ಲಟ್ಟಿಸ್ಬಾರ್ದ್ರಿ, ಒಂದು ಸ್ವಲ್ಪ ದಿಪ್ ಇರಬೇಕಾದ. ನೋಡ್ರಿ ಇವಾಗ ನಾನು ಪೂರ್ತಿಯಾಗಿ ಲಟ್ಟಿಸಿ ತೋರಿಸ್ತೇನೆ ಹೆಂಗೆ ಅಂಥೇಳಿ. ನೋಡ್ರಿ ಹಿಂಗೆ ಪೂರ್ತಿಯಾಗಿ ರೌಂಡ್ ಶೇಪ್ ಒಳಗೆ ಲಟ್ಟಿಸ್ಕೊಳಕತ್ತೇನೆ. ಪೂರ್ತಿ ತಿಳು ಆಗಬಾರ್ದ್ರಿ, ಸ್ವಲ್ಪ ದಿಪ್ಪ ಇರಬೇಕದು. ಇವಾಗ ಒಂದು ಚಾಕು ತೊಗೊಂಡು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ಸ್ವೀಟ್ನ ಕಟ್ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ ನಾನಿಲ್ಲೇ ಯಾವ ರೀತಿ ಕಟ್ ಮಾಡಾಕತ್ತೇನೆ ಅಂಥೇಳಿ. ಈ ರೀತಿ ನಮ್ಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀಟಂಗೆ ಕಟ್ ಮಾಡಿ ಇಟ್ಕೊಂಡು ಸುತ್ತ ಕಡೆ ಇರೋದನ್ನೆಲ್ಲ ತೆಗೆದು ಮತ್ತೊಂದು ಸಲ ಹಿಂಗೆ ಮಾಡಿಕೊಂಡು ಕಟ್ ಮಾಡಿ ಇಟ್ಕೋಬೇಕ್ರಿ. ನೋಡ್ರಿ ಸ್ವೀಟು ಎಷ್ಟು ನೀಟಂಗೆ ಕಟ್ ಆಗತ್ತತಿ ಅಂಥೇಳಿ. ಎಲ್ಲೂ ಏನು ಅಂಟಂಗಿಲ್ಲ ಏನಿಲ್ಲ, ಭಾಳ ನೀಟಾಗಿ ಸ್ವೀಟ ಬರ್ತಾವ್ರಿ.
ನೀವು ಒಂದ್ಸಲ ತಪ್ಪದ ಮನ್ಯಾಗ ಟ್ರೈ ಮಾಡಿರಿ. ನೋಡಿರಿ ಇವಾಗ ನಾನಲ್ಲಿ ಚೌಕಾಗಿ ಕಟ್ ಮಾಡಿ ಇಟ್ಕೊಳಕತ್ತೇನೆ. ನೋಡಿರಿ ಎಷ್ಟು ನೀಟಂಗೆ ಎಷ್ಟು ಚಂದ ಬಂದಾವ ಅಂಥೇಳಿ. ನೀವು ಬೇಕಾದ್ರೆ ರೌಂಡ್ ಶೇಪ್ ಒಳಗೂ ಮಾಡಿ ಇಟ್ಕೋಬೋದ್ರಿ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತೇಳಿ ಹಿಂಗೆ ಮಾಡಿದೇನೆ. ಇವಾಗ ಎಣ್ಣೆನೂ ಪೂರ್ತಿಯಾಗಿ ಕಾದೈತ್ರಿ. ಸಣ್ಣ ಉರಿನಾಗ ಇಟ್ಕೊಂಡು ಈ ರೀತಿಯಾಗಿ ಒಂದೊಂದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ನೀಟಂಗೆ ಮ್ಯಾಲ ಕೆಳಗೆ ನೀಟಂಗೆ ಫ್ರೈ ಮಾಡ್ಕೋಬೇಕು. ಒಂದು 2-3 ನಿಮಿಷ ಈ ರೀತಿ ಮಾಡಿದ್ರೆ ಪೂರ್ತಿ ಫ್ರೈ ಆಗ್ತಾವ್ರಿ. ನೋಡಿರಿ ಎಷ್ಟು ಚಂದ ಉಬ್ಬಿ ಬರತ್ತಾವ ಅಂಥೇಳಿ. ಈಗ ಸ್ವೀಟು ಪೂರ್ತಿಯಾಗಿ ಫ್ರೈ ಆಗಿದಾವ್ರಿ. ನೋಡಿರಿ ಎಷ್ಟು ಚಂದ ಬಂದಾವ ಅಂಥೇಳಿ. ನೋಡೋಕ್ಕೂ ಅಷ್ಟು ಚಂದ ಕಾಣಿಸ್ತಾವೆ ಮತ್ತು ತಿನ್ನೋಕ್ಕೂ ಭಾಳ ಟೇಸ್ಟ್ ಇರ್ತಾವೆ. ಇದೇ ರೀತಿ ಉಳಿದಿದ್ದೆಲ್ಲನೂ ಏನೈತಲ್ಲ ನೀಟಂಗೆ ಫ್ರೈ ಮಾಡಿ ಇಟ್ಕೊರಿ. ಫ್ರೈ ಮಾಡುವಾಗ ಸಣ್ಣ ಉರಿನಾಗ ಇಟ್ಟು ಫ್ರೈ ಮಾಡಿರಿ. ಅಂದ್ರೆ ಒಳಗೆಲ್ಲ ನೀಟಂಗೆ ಬೇಯ್ತಾವಂಥೇಳಿ. ಹಿಂಗೆ ಉಳಿದಿದ್ದೆಲ್ಲ ಸ್ವೀಟ್ನು ನೀಟಂಗೆ ಫ್ರೈ ಮಾಡಿ ಇಟ್ಕೊರಿ. ಈ ಸ್ವೀಟ್ನ ಒಂದು ವಾರದ ತನಕ ನಾವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದ್ರಿ. ಕೆಡಂಗಿಲ್ಲ, ಏನೂ ಆಗಂಗಿಲ್ಲ. ಭಾಳ ಟೇಸ್ಟಿಯಾಗಿ ಬರ್ತಾವ್ರಿ ಸ್ವೀಟ. ನಾವು ಇವತ್ತು ಬಿಟ್ಟ ನಾಳೆ ತಿಂದ್ರೂ ಇದಕ್ಕಿಂತ ಹೆಚ್ಚು ರುಚಿಯಾಗಿನೇ ಇರ್ತಾವ್ರಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಇವಾಗ ಎಲ್ಲ ಸ್ವೀಟ್ನು ಫ್ರೈ ಆಗಿದಾವು. ನೋಡಿರಿ ಎಷ್ಟು ಚಂದ ಕಾಣಿಸತ್ತಾವ ಅಂಥೇಳಿ. ಈಗ ಎಲ್ಲ ಸ್ವೀಟ್ನು ಈ ರೀತಿಯಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾಯ್ತು ರೀ. ಇವಾಗ ನಾವು ಫಸ್ಟ ಮಾಡಿಟ್ಟಂಥ ಪಾಕದೊಳಗೆ ಇವನ್ನ ಮಿಕ್ಸ್ ಮಾಡಿ ಇಟ್ಕೋಬೇಕ್ರಿ. ಪಾಕನೂ ಪೂರ್ತಿಯಾಗಿ ತಣ್ಣಗೆ ಆಗೈತ್ರಿ. ಪಾಕ ಒಂದು ಸ್ವಲ್ಪ ಬಿಸಿಯಾಗಿದ್ದಾಗನ ಸ್ವೀಟ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡ್ರಿ. ಪಾಕ ಬಿಸಿಯಾಗಿದ್ದಾಗ ಸ್ವೀಟ್ನ ಮಿಕ್ಸ್ ಮಾಡಿರ ಸ್ವೀಟ್ ಏನೈತಲ್ಲ ಪಾಕನ ನೀಟಂಗೆ ಹೀರ್ಕೋತೈತಿ ಅಂಥೇಳಿ. ಈ ರೀತಿಯಾಗಿ ಮ್ಯಾಲ ಕೆಳಗೆ ಪೂರ್ತಿ ಪಾಕದೊಳಗೆ ಮುಳುಗಬೇಕ್ರಿ. ಆ ರೀತಿಯಾಗಿ ಪೂರ್ತಿ ಸ್ವೀಟ್ನ ಡೀಪ್ ಮಾಡಿಟ್ಕೊಂಡು ಒಂದು ಮುಚ್ಚಳನ ಮುಚ್ಚಿ ಏನೈತಲ್ಲ ಒಂದು 2-3 ತಾಸು ಇದನ್ನು ಹಂಗೆ ಇಟ್ಟು ಆಮೇಲೆ ನಾನಿಲ್ಲೇ ನೋಡಾಕತ್ತೇನೆ ರೀ. ನೋಡಿರಿ ಸ್ವೀಟ್ ಎಷ್ಟು ಚಂದ ಬಂದಾವ ಅಂಥೇಳಿ. ಪೂರ್ತಿ ಜ್ಯೂಸಿಯಾಗಿ ಸ್ವೀಟ ರೆಡಿ ಆಗಿದಾವ್ರಿ. ನೀವು ಒಂದ್ಸಲ ತಪ್ಪದ ಮನ್ಯಾಗ ಟ್ರೈ ಮಾಡಿರಿ. ಎಲ್ಲರಿಗೂ ಇಷ್ಟ ಆಗುವಂಥ ಸ್ವೀಟ್ ರೀ ಇದು. ಇವಾಗ ಸ್ವಲ್ಪ ಪಾಕ ಕಡಿಮೆ ಅನ್ಸಾತೈತ್ರಿ. ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪಾಕನ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಈಗ ಪಾಕನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಗ್ಯಾಸ್ ಮೇಲಿಟ್ಟು ಬಿಸಿ ಮಾಡ್ಕೊಳಕತ್ತೇನೆ ರೀ. ಬಿಸಿ ಮಾಡ್ಕೊಂಡ್ಬಿಟ್ರೆ ಆಯಿತು. ಭಾಳ ಟೇಸ್ಟಿಯಾಗಿ ಸಿಂಪಲ್ಲಾಗಿ ನಾವು ಮಾಡ್ಕೋಬೋದ್ರಿ. ಭಾಳ ರುಚಿಯಾಗಿ ಈ ಸ್ವೀಟ ಬರ್ತಾವ್ರಿ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ಇಷ್ಟ ಆಗ್ತೈತಿ. ಯಾರ್ಯಾರ ವಿಡಿಯೋನ ನೋಡಾಕತ್ತಿರಲ್ಲ ಅವರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು ಲೈಕ್ ಕೊಡ್ರಿ. ನೋಡಿರಿ ಸ್ವೀಟು ಎಷ್ಟು ನೀಟಂಗೆ ಎಷ್ಟು ಚಂದ ಕಾಣಿಸತ್ತಾವ ಅಂಥೇಳಿ. ಪಕ್ಕ ನೀವು ಮನ್ಯಾಗ ಟ್ರೈ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರೂ ಹಿಂಗೆ ವಿಡಿಯೋಸ್ನ ನೋಡ್ಕೊತ ಇರ್ರಿ. ಬಾಯ್ ರೀ ಎಲ್ಲರಿಗೂ.